ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಂಬಟೆಕಾಯಿಗೆ ಬೆಳ್ಳುಳ್ಳಿ ಹಾಕಿ ಒಂದು ಉಪ್ಪಿನಕಾಯಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದು ರುಚಿಯಾದ ಹಾಗೂ ಆರೋಗ್ಯಕರವಾದ ಒಂದು ಉಪ್ಪಿನಕಾಯಿ. ಇದನ್ನು ಈಗ ಹೇಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ಒಂದು 8ರಿಂದ 10 ಅಂಬಟೆಕಾಯಿಯನ್ನು ನೋಡಿ ಈ ಥರ ಸೈಡ್ ಕಟ್ ಮಾಡಿ ಕೆತ್ತೆ ತೆಗೆದು ಇಟ್ಕೊಳ್ಳಿ. ಇದು ಕಷಿ ಅಂಬಟೆ, ಹಾಗಾಗಿ ತುಂಬ ದಪ್ಪ ಇದೆ. ಊರ ಅಂಬಟೆ ಆದರೆ ಗುದ್ದಿ ಕೂಡ ಹಾಕಿಕೊಳ್ಬೋದು. 1 ಲೀಟರಷ್ಟು ನೀರನ್ನು ಕುದಿಯಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಒಂದು 3 ಹಿಡಿಯಷ್ಟು ಉಪ್ಪು ಹಾಕಿದ್ದೇನೆ ನಾನು. ನೀರು ಸರಿಯಾಗಿ ಕುದಿದ ನಂತರ ಅದಕ್ಕೆ ಈ ಅಂಬಟೆಯನ್ನು ಹಾಕಿ ಬೇಯಲಿಕ್ಕೆ ಇಡ್ತೇನೆ. ಇದಕ್ಕೀಗ ಮಸಾಲೆ ಮಾಡಿಕೊಳ್ಳುವ. ಮೊದಲು 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಹಿತವಾಗಿ ಭಾಗ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಅದನ್ನು ಹುರಿಯಲಿಕ್ಕೆ ಹಾಕ್ತಾ ಇದ್ದೇನೆ. ಗೊರಟನ್ನು ಫಸ್ಟಿಗೆ ನೀರಿಗೆ ಹಾಕಿ ನಂತರ 1 ನಿಮಿಷ ಕಳೆದ ನಂತರ ಅದಕ್ಕೆ ಉಳಿದ ಕೆತ್ತೆಗಳನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ನೋಡಿ ಇದೀಗೆ 1 ಕುದಿ ಬಂದರೆ ಸಾಕು, ಜಾಸ್ತಿ ಕುದಿ ಬರಬೇಕು ಅಂತೇನಿಲ್ಲ. ನಮಗಿದು ಬೆಂದು ಮೆತ್ತಗಾಗೋದೇನು ಬೇಡ, ಇಷ್ಟ ಆದರೆ ಸಾಕಿದು. ಇದನ್ನು ಈಗ ತೆಗೆದು ತಣ್ಣಗಾಗಲಿಕ್ಕೆ ಬಿಡುವ. ಇನ್ನೊಂದು ಕಡೆ ನಾವು ಬೆಳ್ಳುಳ್ಳಿ ಹುರಿಲಿಕ್ಕೆ ಇಟ್ಟಿದ್ದೇವೆ, ಅದು ನೋಡಿ ಫ್ರೈ ಆಗಿ ರೆಡಿಯಾಗಿದೆ. ಇಲ್ಲಿ ಇದನ್ನು ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳುವ. ಇದಕ್ಕೆ ನಾನೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ, ಬೆಳ್ಳುಳ್ಳಿ ಸರಿಯಾಗಿ ಫ್ರೈ ಆಗಲಿ ಅಂತ ಹೇಳೋದಕ್ಕೆ. ಅದೇ ಎಣ್ಣೆಗೆ ಈಗ ಒಂದು 20 ಮೆಣಸು, ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು 5 ದಂಟಿನಷ್ಟು ಕರಿಬೇವಿನ ಎಲೆಯನ್ನು ಕೂಡ ಹಾಕಿಕೊಂಡಿದ್ದೇನೆ. ಮೆಣಸು ನಿಮ್ಮ ಖಾರಕ್ಕೆ ಬೇಕಾದಷ್ಟು ಹಾಕಿಕೊಳ್ಬೋದು, ಇಲ್ಲ 10 ಬ್ಯಾಡಗಿ ಮೆಣಸು ಅಥವಾ 10 ಗುಂಟೂರು ಮೆಣಸು ಹಾಕ್ಕೊಳ್ಬೋದು, ಇಲ್ಲ ಬ್ಯಾಡಗಿಯೇ ಬೇಕಾದರೂ ಬ್ಯಾಡಗಿಯೇ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೇನೆ. ಹಾಗೆಯೇ 1 ಕಡಲೆ ಗಾತ್ರದ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇವೆಲ್ಲವನ್ನು ಕೂಡ ಬೇರೆ ಬೇರೆಯಾಗಿ ಫ್ರೈ ಮಾಡಿ ತೆಗೆದುಕೊಂಡು ಕೊನೆಗೆ 1 ಕಪ್ಪಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೇನೆ. 1 ಕಪ್ ಅಂದರೆ ಸಾಧಾರಣ ಒಂದು 1/4 kg ಆಗುವಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಅಂದರೆ ಇಲ್ಲಿ ಸಾಸಿವೆ ನಿಮ್ಮ ಉಪ್ಪಿನಕಾಯಿಯ ಹೊರಡಿಯ ಪ್ರಮಾಣಕ್ಕೆ ಅನುಗುಣವಾಗಿ ಬೇಕಾಗ್ತದೆ. ನಾನಿಲ್ಲಿ 10 ಅಂಬಟೆ ಹಾಕ್ತಾ ಇರುವ ಕಾರಣ ಅದಕ್ಕೊಂದು 1/4 kg ಅಷ್ಟು ಸಾಸಿವೆಯನ್ನು ಹಾಕಿಕೊಳ್ತಾ ಇದ್ದೇನೆ. 1/4 kg ಅಂದರೆ ಒಂದು 200ರಿಂದ 250 ಗ್ರಾಮ್ ಆಗ್ಬೋದು. ಪರ್ಫೆಕ್ಟ್ ಲೆಕ್ಕ ಮಾಡಿ ಹಾಕಲಿಲ್ಲ, ನಾನು ಅಂದಾಜು ಕಪ್ಪಲ್ಲಿ ಹಾಕಿದೆ ಅದನ್ನು. ಇದನ್ನು ಈಗ ಸಾಸಿವೆ ಸಿಡಿಯೋವರೆಗೆ ಫ್ರೈ ಮಾಡಿ. ಸಾಸಿವೆ ಸರಿಯಾಗಿ ಸಿಡಿಬೇಕು, ಇಲ್ಲದಿದ್ದರೆ ಸಾಸಿವೆ ಹಸಿ ಉಪ್ಪಿನಕಾಯಿ ಸ್ಮೆಲ್ ಬರ್ತದೆ. ಅದು ಸಾಸಿವೆ ಸರಿಯಾಗಿ ಸಿಡಿಲಿಕ್ಕೆ ಶುರುವಾದ ನಂತರ ಗ್ಯಾಸ್ ಆಫ್ ಮಾಡಿ 1 ಟೀ ಸ್ಪೂನಷ್ಟು ಅರಶಿನ ಹುಡಿ ಹಾಕ್ಕೊಳ್ಳಿ. ಅದಕ್ಕೆ ಹಾಕಿ ಅದರಲ್ಲೇ ಮಗಚಿದ್ರೆ ಸಾಕಾಗ್ತದೆ. ಅದರಲ್ಲಿರೋ ಬಿಸಿಯೇ ಅರಶಿನ ಫ್ರೈ ಆಗಲಿಕ್ಕೆ ಸಾಕಾಗ್ತದೆ. ಅದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಮೆಂತೆ ಇದರ ಜೊತೆಗೇ ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಇವಿಷ್ಟು ಪೂರ್ತಿಯಾಗಿ ತಣ್ಣಗಾದ ನಂತರ ಅದಕ್ಕೆ ನಾನು ಅಂಬಟೆ ಬೇಯುವಾಗ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದೆ ನೀರಿಗೆ, ಹಾಗಾಗಿ ನಾನು ಅದೇ ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ, ಅದನ್ನು ಬಿಸಾಡ್ತಾ ಇಲ್ಲ. 1 ಲೀಟ್ರ್ ನೀರಿಗೆ ಆಲ್ಮೋಸ್ಟ್ ಒಂದು 1/4 kg ಅಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಹಾಗಾಗಿ ಅದೇ ನೀರನ್ನು ಉಪಯೋಗಿಸ್ಕೊಂಡು ಈಗ ಮಸಾಲೆಯನ್ನು ಮಾಡಿಕೊಳ್ತೇನೆ. ಮಿಕ್ಸರ್ ಜಾರಿಗೆ ಹುರಿದಿಟ್ಟಂತಹ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ನುಣ್ಣಗೆ, ಎಷ್ಟು ನುಣ್ಣಗೆ ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಬಿಕೊಳ್ಳು. ಮೊದಲಿಗೆ ತರಿತರಿಯಾಗಿ ಹುಡಿ ಮಾಡಿಕೊಂಡ ನಂತರ ಅದಕ್ಕೆ ಉಪ್ಪು ನೀರು ಸೇರಿಸ್ಕೊಳ್ಳಿ. ಇಲ್ಲದಿದ್ದರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಕೆಲವು ಸಾಸಿವೆ ಹುಡಿ ಆಗೋದಿಲ್ಲ, ಕೆಲವು ಸಾಸಿವೆ ಹುಡಿ ಆಗ್ತದೆ, ಅರ್ಧ ಉಳಿದುಕೊಳ್ತದೆ. ಅದಕ್ಕೆ ನೋಡಿ ಈ ಥರ ಫಸ್ಟಿಗೆ ಎಲ್ಲವನ್ನು ಕೂಡ ತರಿತರಿಯಾಗಿ ನೀವು ಒಮ್ಮೆ ಹುಡಿ ಮಾಡಿಕೊಂಡ್ರೆ ನಂತರ ಅದಕ್ಕೆ ಉಪ್ಪು ನೀರನ್ನು ಎಷ್ಟು ಬೇಕೋ ಅಷ್ಟು, ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನೀಗ ನುಣ್ಣಗೆ ರುಬ್ಬಿಕೊಳ್ಳೋಣ. ನೋಡಿ ನುಣ್ಣಗೆ ಪೇಸ್ಟ್ ಆಯಿತು. ಈಗ ಪೂರ್ತಿಯಾಗಿ ತಣ್ಣಗಾದ ಅಂಬಟೆ ಪೂರ್ತಿಯಾಗಿ ತಣ್ಣಗಾಗಿರಬೇಕು, ಯಾವುದು ಕೂಡ ಬಿಸಿ ಇರಬಾರ್ದು. ಹಾಗೆಯೇ ರುಬ್ಬಿದಂತಹ ಮಸಾಲೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದೊಂದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಇದಕ್ಕೊಂಚೂರು ಉಪ್ಪು ನೀರು ಸೇರಿಸ್ಕೊಳ್ಳುವ. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟೇ ಸೇರಿಸ್ಕೊಂಡ್ರೆ ಸಾಕು. ಇದನ್ನೀಗ ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ 1 ಕಪ್ಪಿನಷ್ಟು ಉಪ್ಪು ನೀರನ್ನು ಪುನಃ ಸೇರಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಬೇರೆಯಾಗಿ ಉಪ್ಪು ನೀರೇನು ಮಾಡಿಕೊಳ್ಳಿಲ್ಲ, ಅಂಬಟೆಯನ್ನು ಬೇಯಿಸಿದ ನೀರನ್ನೇ ಚೆನ್ನಾಗಿ ಕುದಿಸಿಬಿಟ್ಟು ತಣ್ಣಗಾಗಿಸಿ ಹಾಕ್ತಾ ಇದ್ದೇನೆ. ನಾನು ಅದಕ್ಕೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ, ಹಾಗಾಗಿ ಅದೇ ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ
ಇನ್ನೊಂದು ಹೊಸ ಅಡುಗೆಯೊಂದಿಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.